ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ಇದು ಭವಿಷ್ಯ ಹೇಳೋ ಭವಿಷ್ಯವಾಣಿ. ಬೇರೆಯವ್ರ ಭವಿಷ್ಯ ಹೇಳೋದಕ್ಕಿಂತ ಮುಂಚೆ ನಿನ್ ಭವಿಷ್ಯ ಕೇಳ್ತೀಯಾ? 50 ರೂಪಾಯಿ ಕೊಡು. ಸ್ವಂತ ಹೆಂಡತಿ ಹತ್ರನೇ ದುಡ್ಡು ಕೇಳ್ತೀರಲ್ಲಪ್ಪ. ಅಲ್ಲೂ ಇದು ದುಡ್ಡು ಕೊಡದೇ ಇದ್ರೆ ಭವಿಷ್ಯನ ಹೇಳಲ್ಲಮ್ಮ. ಭವಿಷ್ಯವಾಣಿ ಬರೋ ದುಡ್ಡೆಲ್ಲ ಬಂದಾಯ್ತು, ಇವಾಗ ಇವಳಿಗೆ ಭವಿಷ್ಯ ಹೇಳು. ಪಲ್ಲು, ಇದು ನಿನ್ನ ಭವಿಷ್ಯನ ಕರೆಕ್ಟ್ ಆಗಿ ಹೇಳ್ತೇನೆ. ಹೂನಮ್ಮ, ನಾನ್ ಬೆಟ್ಟದ ಮೇಲೆ ಮನೆ ಮಾಡ್ತೀನಿ, ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ನಮ್ ಮಗನ ಹಾಕಿ ತೂಗ್ತಾ ತೂಗ್ತಾ ಜೋಗ್ಲ ಹಾಡ್ತೀನಿ ಅಂತ ಕರೆಕ್ಟ್ ಆಗಿ ಹೇಳ್ತು. ಪಲ್ಲು, ನೀನೇನು ಯೋಚನೆ ಮಾಡ್ಬೇಡ, ಮರದ ಮೇಲೆ ನಾನ್ ಹತ್ತಿ ಜೋಳಿಗೆನ ಕಟ್ತೀನಿ. ಮರದ ಮೇಲೆ ಏನ್ ಹತ್ತಿ ಇನ್ಯಾಕ್ ಹತ್ತಾರೆ? ಇದ್ರ ಮನೆ ಹಾಳಾಗ ಇಷ್ಟು ಕರೆಕ್ಟ್ ಆಗಿ ಭವಿಷ್ಯನ ಇದು ಹೇಗೆ ಹೇಳುತ್ತಾಳೆ ಎಂದಿಲೆ? ಅಷ್ಟೇವ್ರೆ, ಇದು ನಮ್ಮ ನಾಡಿ ಮಿಡಿತ ನೋಡಿ ಹೇಳುತ್ತೆ. ಹೆಡ್ಫೋನ್ ನ ಕಿವಿಗೆ ಹಾಕೊಳ್ತಿದ್ದ ಹಾಗೆ ನಮ್ಮ ದೇಹದ ಶಾಖ ಇದಕ್ಕೆ ಗೊತ್ತಾಗುತ್ತೆ. ಈಗ ಕೈ ನೋಡಿ ಭವಿಷ್ಯ ಹೇಳ್ತಾರಲ್ಲ, ಹಾಗೇನೆ ಇದು ನಮ್ಮ ದೇಹದ ಶಾಖನ ನೋಡಿ ಭವಿಷ್ಯ ಹೇಳುತ್ತೆ. ಎಲ್ಲ ಸುಳ್ಳು. ಒಂದ್ ವೇಳೆ ಇದೇನಾದ್ರೂ ನಂಗೆ ಸರಿಯಾದ ಭವಿಷ್ಯ ಹೇಳಿದ್ದೆ ಆದ್ರೆ ಆಮೇಲೆ ದುಡ್ಡು ಕೊಡ್ತೀನಿ. ಬಿಟ್ಟಿ ಭವಿಷ್ಯ ಕೇಳೋದಕ್ಕೆ ಈ ಡೈಲಾಗ್ಗಳೆಲ್ಲ ಹೊಡಿಬೇಡ. ದುಡ್ಡು ಕೊಟ್ರನೆ ಇದು ಭವಿಷ್ಯ ಹೇಳೋದು. ಸುಳ್ಳು ಭವಿಷ್ಯ ಹೇಳೋದಕ್ಕೆ ನಾನ್ ಯಾಕೆ ದುಡ್ಡು ಕೊಡ್ಲಿ? 50 ರೂಪಾಯಿ ಕೊಡು. ಸುಳ್ಳು ಹೇಳುತ್ತೋ ನಿಜ ಹೇಳುತ್ತೋ ನಿನಗೆ ಗೊತ್ತಾಗುತ್ತೆ. ಕೊಡೋ ಹಾಗಿದ್ರೆ ಕೊಡು, ಬಿಡ ಹಾಗಿದ್ರೆ ಬಿಡು. ನೋಡು, ಇದನ್ನ ಹೆಡ್ಫೋನ್ಸ್ ಅಂತಾರೆ. ಇದನ್ನ ಕಿವಿಗೆ ಹಾಕೋಬೇಕು ಹಿಂಗೆ. ನೀನು ತುಂಬಾ ಹಠವಾದಿ. ಹೌದು. ತಲೆ ದಿಮ್ಮನ್ನೇ ಪ್ರಿಯತಮ್ಮ ಅಂತ ತಬ್ಬಿ ಮಲಗ್ತೀಯ. ಪ್ರೀತಿ ಅಂದ್ರೆ ನಿನಗೆ ತುಂಬಾ ಇಷ್ಟ. ನಿನ್ನ ಮನಸ್ಸಲ್ಲಿ ಒಬ್ಬ ರಾಜ್ಕುಮಾರ ಇದ್ದಾನೆ, ಅವನಿಗಾಗಿ ನೀನು ಪ್ರಯತ್ನ ಮಾಡ್ತಾನೆ ಇದೀಯಾ. ಇವತ್ತಲ್ಲ ನಾಳೆ ನಿನಗೆ ಅವನು ಹತ್ರ ಆಗ್ತಾನೆ. ಯಾವಾಗ? ಯಾವತ್ತು ಗ್ಯಾಸ್ ಸಿಲಿಂಡರ್ ಬೆಲೆ 300 ರೂಪಾಯಿ ಇಳಿಯುತ್ತೋ ಆವತ್ತು ನಿನ್ನ ರಾಜ್ಕುಮಾರ ನಿಂಗೆ ಒಲಿತಾನೆ. ಚಂಪ, ಕರೆಕ್ಟ್ ಆಗಿ ಹೇಳ್ತೇನೆ. ಅಯ್ಯೋ ಹೋಗಿ ಅತ್ತೆ, ನಂಗೆ ನಾಚಿಕೆ ಆಗುತ್ತೆ. ಏನು ಯಜಮಾನ್ರೆ? ಏನ್ರ ಇದು? ಕಂಪ್ಯೂಟರ್ ಭವಿಷ್ಯ ಯಜಮಾನ್ರೆ. ನಮ್ಮ ಮನೆಗೆ ಇದು ಒಂದು ಕಮ್ಮಿ ಇತ್ತು ನೋಡ್ರ. ಏನು ಇಲ್ಲ, ಈ ಮನೆಗೆ ಇಂಥದೊಂದು ಬೇಕಿತ್ತು. ಯಾವ ಅಯೋಗ್ಯ ಇದನ್ನ ಮನೆ ಒಳಗಡೆ ತಂದಿಟ್ಟಿದ್ದು? ನಾನೇ ಬಾವಾ. ಯಾವ್ದು ಸಿಳಿದು 1 ರೂಪಾಯಿ ಬಿಟ್ಟಲ್ಲ ಕಣ, ನೀನು ಇಂತಂದು ಇಲ್ಲಿಟ್ಟ. ಎಷ್ಟು ಶಾಂತ ದಂಡ ಪಿಂಡಿ ತರ ಮನೇಲೆ ಬಿದ್ದಿರ್ತ್ಯಾ, ಸಂಪಾದನೆಗೆ ಒಂದು ದಾರಿ ಮಾಡ್ಕೊಂತ ಜಾಜತ್ಗೆ ಕೊಡಿಸಿದ್ರು. ಇದೆಷ್ಟು ಚೆನ್ನಾಗಿ ಭವಿಷ್ಯ ಹೇಳುತ್ತೆ ಗೊತ್ತಾ ಯಜಮಾನ್ರೆ? ಸಾಕು ಸುಮ್ಮನಿರ್ಲೆ, ಅದು ಏನು ಹೇಳುತ್ತೆ. ಮೊದಲೇ ಹಿಂಗಿಂಗೆ ಅಂತ ಅದ್ರ ಒಳಗಡೆ ಫೀಡ್ ಮಾಡಿ ಇಟ್ಟಿರ್ತಾರೆ. ಅದ್ರ ಬ್ಯಾಟ್ರಿ ಒಂದು ಆಚೆ ತೆಗೆದು ಬಿಸಾಕ್ ನೋಡು, ಕೈ ಇರ್ಲಿ, ಕಾಲು ಆಡ್ಸಲ್ಲ. ಏನು ಇಲ್ಲ, ಸಿಲಿಂಡರ್ ಬೆಲೆ 300 ರೂಪಾಯಿ ಯಾವಾಗ ಇಳಿಯುತ್ತೆ ಹೇಳಿ ನೋಡೋಣ. ಒಳ್ಳೆ ಪ್ರಶ್ನೆ ಕೇಳಿದೆ ಕಣೆ. ಈಗ ನೋಡು, ಏರ್ ವಯಸ್ಸು ಯಾವತ್ತಾದ್ರೂ ಇಳಿಯುತ್ತೇನೆ? ಇಲ್ಲ. ಭಾರತದ ಜನಸಂಖ್ಯೆ ಯಾವತ್ತಾದ್ರೂ ಕಮ್ಮಿ ಆಗುತ್ತೇನೆ? ಇಲ್ಲ. ಹಂಗೇನೆ ಸಿಲಿಂಡರ್ ಬೆಲೆ ಯಾವತ್ತೂ ಇಳಿಯಲ್ಲ. ಆದ್ರೂ ನಂಗೆ ಇದ್ರ ಮಾತುಗಳೆಲ್ಲ ತುಂಬಾ ಇಷ್ಟ ಆಗಿದೆ. ನನ್ ಕನ್ಸಿನ ರಾಜ್ಕುಮಾರನ್ ಬಗ್ಗೆನೂ ಹೇಳ್ತು ಗೊತ್ತಾ? ಬಾಬಾ ನೋಡ್ತಾ ಇರಿ, ಈ ಕಂಪ್ಯೂಟರ್ ಭವಿಷ್ಯನ ಇಟ್ಕೊಂಡು ಊರಲ್ಲಿರೋ ಜನಕ್ಕೆಲ್ಲ ಭವಿಷ್ಯ ಹೇಳಿ ಹೇಗೆ ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ. ಮಾನ್ಯ ಅಳಿ ಅಂದ್ರೆ ಅದು ನೋಡಿಪ, ಒಬ್ಬರನ್ನ ಯಾಮಾರಿಸ್ಬೋದು, ಇಲ್ಲ ಇಬ್ಬರನ್ನ ಯಾಮಾರಿಸ್ಬೋದು. ಇಡೀ ಊರ್ ಜನನೆಲ್ಲ ಯಾಮಾರ್ಸಕ್ ಹೋದ್ರೆ ಒಂದಲ್ಲ ಒಂದು ದಿನ ನಿಮಗೆ ಕಾದಿದೆ. ನಿಮಗೆ ಅನುಮಾನ ಆಯ್ತು ಅಂದ್ರೆ ನೀವು ಒಂದ್ಸತಿ ಕೇಳಿ. ಒಬ್ರಿಗೆ ಹೇಳಿದ ಭವಿಷ್ಯನ ಇನ್ನೊಬ್ರಿಗೆ ಹೇಳಲ್ಲ. ಅಣ್ಣಯ್ಯ, ಇದು ಹೇಳೋದು ಸುಳ್ಳಾಗಿದ್ರೆ ಆಮೇಲೆ ಮಾತಾಡು. ಆಯ್ತು, ಅದು ಏನು ಹೇಳುತ್ತೆ ಅಂತ ನಾನು ಕೇಳೇ ಬಿಡ್ತೀನಿ, ಕೇಳಿಸು. 50 ರೂಪಾಯಿ ಕೊಡಿ. ಅಳಿ ಅಂದ್ರೆ ನೀವು ನಮ್ಮ ಹತ್ರನೇ ದುಡ್ಡು ಕೇಳ್ತಾ ಇದ್ದೀರೋ? ಈಗ ದೇವಸ್ಥಾನದ ಮುಂದೆ ಆನೆ ಇರುತ್ತೆ, ಅದ್ರ ಸೊಂಡ್ಲಿಗೆ 1 ರೂಪಾಯಿ ಇಟ್ರೆ ತಾನೆ ಅದ್ರ ಸೊಂಡ್ಲನ್ನ ನಮ್ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡೋದು. ಆ ತರ ಇದನ್ನು ಕೂಡ ಟ್ರೈನ್ ಅಪ್ ಮಾಡಿದ್ರ. ಮಗನೇ ಎಚ್ಚರಿಕೆ, ನಿನಗೆ ನೀರಿಂದ ಅಪಾಯ ಇದೆ. ನೀರಿನ ಹತ್ರ ಸುಳಿಬೇಡ. ನೀರೇ ನಿನ್ನ ಭವಿಷ್ಯಕ್ಕೆ ದೊಡ್ಡ ಮಾರಕ ಆಗುತ್ತೆ. ಒಂದಲ್ಲ ಎರಡಲ್ಲ 3 ಸಲ ನೀರಿನಿಂದ ಗಂಡಾಂತರ ಇದೆ. ಎಚ್ಚರಿಕೆ ಮಗನೇ, ಎಚ್ಚರಿಕೆ. ಯಾಕೋ ಮಗನೇ ಪಕ್ಕ ಪಕ್ಕ ಅಂತ ನಗ್ತಿದೀಯಲ್ಲ, ಏನ್ ಹೇಳ್ತು? ಮಾತ್ರ ಶ್ರೀ ರಂಗಮ್ಮ, ತಲೆ ಮೇಲೆ ತಲೆ ಬಿದ್ರು ಇನ್ನು 3 ದಿವಸ ಯಾವುದೇ ಕಾರಣಕ್ಕೂ ನೀರು ಬಿಡಕ್ ಆಗಲ್ಲ ಅಂತ ಪೇಪರ್ ನಲ್ಲಿ ಬಂದಿದೆ. ಅಂತದ್ರಲ್ಲಿ ಇದು ನನಗೆ ನೀರಿನಿಂದ ಗಂಡಾಂತರ, ಅದು 1 ಸಲ ಅಲ್ವಂತೆ 3 ಸಲ ಗಂಡಾಂತರ ಅಂತ ಸುಳ್ಳು ಬೊಗಳ್ತಾ ಇದೆ. ಇದನ್ನೆಲ್ಲ ನಾನು ನಂಬೇಕಾ? ಅಣ್ಣಯ್ಯ,
ಎಲ್ರಿಗೂ ಹೇಳಿದ ಭವಿಷ್ಯ ನಿಜ ಆಗಿದೆ ಅಂದ್ಮೇಲೆ ನಿನ್ ಭವಿಷ್ಯನೂ ನಿಜ ಆಗೇ ಆಗುತ್ತೆ, ಹುಷಾರಾಗಿರೋ. ಲೇ ನಾನ್ ಇಂಥದ್ನೆಲ್ಲ ನಂಬಲ್ಲಮ್ಮ. ಒಂದು ವೇಳೆ ಇದು ಹೇಳಿದ ಭವಿಷ್ಯ ನಿಜ ಆದ್ರೆ ಲೇ ಇದು ಸತ್ಯನೇ ನುಡಿಯುತ್ತೆ ಅಂತ ನಾನೇ ನಿನಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀನಿ ಹೋಗ. ಏನು ಯಜಮಾನ್ರೆ, ಮಾರ್ಕೆಟ್ಗೆ ತರಕಾರಿ ತರಕ್ ಹೋಗ್ಬೇಕು, ಹಾಗೆ ನಂಗೆ ಒಂದು ಡ್ರಾಪ್ ಮಾಡ್ತೀರಾ? ಈ ಗಾಡಿ ಆಗ್ಲಿ ಈ ಬಾಡಿ ಆಗ್ಲಿ ನಿನ್ನ ಭಾರನ ತಡ್ಕೊಳಕ್ ಆಗಲ್ಲ, ನಾನು ಹೋಗ್ತೀನಿ. ಒಂದೇ ಕಡೆ ಭಾರ ಬಿಟ್ಟು ಕೂತ್ಕೋತೀನಿ. ನೀನು ಒಂದ್ ಕಡೆ ಕೂತ್ರು ಅಷ್ಟೇ, ಎರಡ್ ಕಡೆ ಕೂತ್ರು ಅಷ್ಟೇ ಕಣೆ. ನೀನು ಕೂತ ತಕ್ಷಣ ನನ್ನ ಗಾಡಿ ಗೊತ್ತಾಗ್ಬಿಡುತ್ತೆ ನೀನೇ ಕೂತಿರೋದು ಅಂತ. ಆಗ ಕರ್ಕೊಂಡು ಹೋಗಲ್ಲ, ನೀನ್ ನಡ್ಕೊಂಡು ಹೋಗು, ನಾನು ಗಾಡಿ ಮೇಲೆ ಹೋಗ್ತೀನಿ. ಏನು ಯಜಮಾನ್ರೆ, ನಿಮ್ಗೆ ನೀರಿನ ಗಂಡಾಂತರ ಇದೆ, ಹುಷಾರು. ಲೇ ತೊಟ್ಟಿ ನೀರಲ್ಲಿ ಮೂರ್ ಸಲ ಮುಳುಗೆದ್ದ ಮಗ ನಾನು. ನನಗೆ ಯಾವ್ದೇ ಗಂಡ ಅಂತ ಏಳೋಕ್ ಬಂದ್ಬಿಟ್ಲು ಗಂಡ ಅಂತ. ಏನು ಯಜಮಾನ್ರೆ, ಬಾಯ್ ಬಾಯ್. ಏಯ್ ಯಾವನದು ನಿಂತ್ಕೊಳ್ಳೋ. ಏನೋ ಮೋಟ್ರ್ ಬೇಕಿದೆ ಅಂತ ಕೊಚ್ಚನ ನನ್ನ ಮೇಲೆ ನಡ್ಸಿ ಹೋಗ್ತೀನೋ, ನಾನೇ ಬಿಡ ನಿಂಗೆ. ಅದು ನೋಡಿ ಸ್ವಾಮಿ, ಆಗಿದ್ದಕ್ಕೆ ಕ್ಷಮೆ ಇರಲಿ. ನಾನು ಬೇಕು ಅಂತ ಮಾಡ್ಲಿಲ್ಲ, ಏನೋ ಅಕಸ್ಮಾತಾಗಿ ಈ ತರ ಆಗೋಗ್ಬಿಡ್ತು. ನಿನ್ನಂತ ಅಯೋಗ್ಯರಿಗೆ ಯಾರೋ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ದು? ಅದನ್ನ ಕೇಳೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ಕಣ್ರೆ. ರೀ ಇಂಟರ್ವ್ಯೂಗೆ ಹೋಗ್ತಿದ್ದಾರ್ರಿ, ಈ ಅವತಾರದಲ್ಲಿ ಹೋದ್ರೆ ನನಗೆ ಯಾರೀ ಕೆಲಸ ಕೊಡ್ತಾರೆ? ಈಗ ನಾನು ಏನಪ್ಪ ಮಾಡ್ಲಿ? ಮರ್ಯಾದೆಯಿಂದ ನೀನ್ ಹಾಕಿರೋ ಬಟ್ಟೆನ ಬಿಚ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ತಲೆ ಮೇಲೆ ಕಲೆಟ್ ಹಾಕ್ಬಿಡ್ತೀನಿ. ಮನೆವರೆಗೂ ಹೀಗೆ ಹೋಗೋ ಬುದ್ಧಿ ಬರುತ್ತೆ. ಸರ್ ಗಾಡಿ ಕೀ ಕೊಟ್ಬಿಟ್ಟು ಹೋಗಿ. ಜಾಸ್ತಿ ಮಾತಾಡಿದ್ರೆ ಗಾಡಿನ ತಗೊಂಡು ಹೋಗ್ತೀನಿ. ಏನಪ್ಪ ಬನ್ನಿ ಇಲ್ಲಿ. ನಮ್ಮ ಪಲ್ಲು ಏನಪ್ಪ ನಮ್ಮ ಅಣ್ಣ ಏನ್ ಗತಿ ಏನಾಗಿದೆ ಅಂತ ನೋಡಿ ಇಲ್ಲಿ. ಯಾರೋ ಸರಿಯಾಗಿ ಜಾಸ್ತಿ ಮಾಡಿ ಕಳ್ಸಿದಾರೆ. ಏನಾಯ್ತು ನೋಡಿ ಅಂದಿಲೆ? ನನಗೇನಾಗಿದೆ, ಗುಂಡ್ ಕಲ್ ತರ ಇದ್ದೀನಿ. ನಿಮ್ ಮಗನ್ ಗತಿ ನೋಡ್ರಿ ಅಲ್ಲಿ. ಗಂಡುಗಲಿ ವಂಶದ ತುಂಡು ಎಲೆನೋ ಬಳ್ಳಿನೋ ಸುತ್ಕೊಂಡ್ಬರ್ದು ಬಿಟ್ಟು ಹೀಗೆ ಬಂದಿದ್ರಲ್ಲ, ನಿಮ್ಗೇನೂ ಅನಿಸ್ಲಿಲ್ವಾ? ಏನು ಯಜಮಾನ್ರೆ, ನಾನ್ ನಿಮ್ಮನ್ನ ಈ ಅವತಾರದಲ್ಲಿ ನೋಡೇ ಇರ್ಲಿಲ್ಲ. ಒಂದ್ ನಿಮಿಷ ಹಾಗೆ ಇರಿ, ಮೊಬೈಲ್ ಅಲ್ಲಿ ಫೋಟೋ ತೆಕೊಂಡ್ತೀನಿ. ಇದನ್ನಾದ್ರೂ ಉಳಿಸಿ ಕಳಿಸಿದಲ್ಲ, ಇದನ್ನು ಉದುರಿಸಿ ಕಳಿಸಿದಿದ್ರೆ ಇವನು ಪರಿಸ್ಥಿತಿ ಏನಾಗ್ಬೇಕಾಗಿತ್ತು? ಏನು ಯಜಮಾನ್ರೆ, ದೃಷ್ಟಿ ತೆಗಿಲ್ಲ? ಎಲ್ಲ ಬೀದಿಲೇ ಆಗ್ಬೇಕಾ? ಮಗನೇ ನಡಿಯ ಒಳಗೆ ಬರ್ಲೆ. ರಂಗಮ್ಮ ನೀನು ಮಾತು ನನಗೆ ಪಾಂಡಲಂಗ ಅನ್ನೋದಕ್ಕೂ ನೀನೊಂದು ಸೀರೆ ತಂದು ಓದಿದ್ದಕ್ಕೂ ಸರಿ ಹೋಯ್ತು ನೋಡು. ಸುಮ್ನಿಲ್ಲ, ಹೆತ್ತ ಮಗನ ಮಾನ ಹೋಗ್ತಾ ಇದ್ಲೆ ನೋಡ್ಕೊಂಡು ಸುಮ್ನಿರಕ್ಕಾಗುತ್ತೇನೋ, ಅದಕ್ಕೆ ಕೈಗೆ ಸಿಕ್ಕಿದ್ದನ್ನ ತಂದು ಹೊದ್ದಿಸ್ತೆ. ಈಗ ಹೇಳಪ್ಪ ಅದೇನ್ ನಡೀತು ಅಂತ. ಏನು ಅಂತ ಹೇಳಿ ರಂಗಮ್ಮ, ನನ್ನ ಪಾಡಿಗೆ ನಾನು ಗಾಡಿ ಮೇಲೆ ಹೋಗ್ತಾ ಇದ್ದೆ. ಅಲ್ಲಿ ಮುಂದುಗಡೆ ಒಂದು ಹೊಂಡ ಇತ್ತು. ಹೊಂಡದ ತುಂಬಾ ಕೆಸರು ನೀರು ತುಂಬಿಕೊಂಡಿತ್ತು. ನನ್ನ ಗಾಡಿಯ ಗಾಲಿ ಆ ಹೊಂಡದಲ್ಲಿ ಇಳಿಯುತ್ತಿದ್ದ ಹಾಗೆ ಕೆಂಪು ಕೆಸರಿನ ನೀರು ಇಂಟರ್ವ್ಯೂ ಅಂತ ಹೋಗ್ತಾ ಇದ್ದಲ್ಲ, ಅವನು ಬಿಳಿ ಬಟ್ಟೆ ಮೇಲೆ ಬಿದ್ದು ಬಿಡ್ತು. ಅಷ್ಟಕ್ಕೆ ಅವ್ನು ರೊಚ್ಚಿಗೆ ಬಿಟ್ಟ. ಟಾಪ್ ಲ್ಯಾಕ್ ಬಂದು ನನ್ನ ಬಟ್ಟೆ ಬರಿನೆಲ್ಲ ಕಿತ್ಕೊಂಡು ಗಾಡಿ ಕಿನ್ನ ಕಸ್ಕೊಂಡು ಹೋಗ್ಬಿಟ್ಟ. ಕಂಪ್ಯೂಟರ್ ಭವಿಷ್ಯ ಹೇಳಿ ನಿಜ ಆಗ್ತಾ ಇದೆ. ಅಣ್ಣಯ್ಯ, ಈಗ್ಲಾದ್ರೂ ಒಪ್ಕೋತಿಯಾ ಕಂಪ್ಯೂಟರ್ ಭವಿಷ್ಯ ನಿಜ ಅಂತ? ಸುಮ್ಮನೆ ನೀನು ಯಾವ್ದಕ್ಕೂ ಸಂಬಂಧ ಕಟ್ಟಬೇಡ. ಏನು ಯಜಮಾನ್ರೆ, ಬಿಸಿ ಬಿಸಿ ನೀರ್ ಕಾಯಿಸಿದೀನಿ, ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಈ ಸೀರಿಯಲ್ ನಿಮ್ಮನ್ನ ನೋಡಕ್ ಆಗ್ತಿಲ್ಲ. ಯಜಮಾನ್ರೆ ಏನಾಯ್ತು? ಬಕೆಟ್ ತುಂಬಾ ಇರೋದಲ್ಲ, ಕುದಿಯೋ ನೀರೇನೆ. ಹ್ಞೂ ಯಜಮಾನ್ರೆ, ಅದು ತಣ್ಣೀರ್ ಬೆರೆಸ್ಕೊಂಡು ಸ್ನಾನ ಮಾಡ್ಬೇಕು. ತೆಗೆದು ಮಕ್ ಕೊಡ್ಬಿಡ್ತೀವಿ ನಾವು. ಬೆರ್ಸೋದಕ್ಕೆ ಆ ಬಕೆಟ್ ಅಲ್ಲಿ ಜಾಗ ಎಲ್ಲೇ ಇದೆ, ಇರೋ ಬರೋದೆಲ್ಲ ಕುದಿಯೋ ನೀರೇ. ಏನಾಯ್ತು? ಗೊತ್ತಿಲ್ದೇನೆ ಯಾಮಾರಿ 2 ಕೈ ಬಿಟ್ಟೆ ನೋಡು, ಹಂಗಂಗ 2 ಕೈಗಳು ಬೆಂದೋಗ್ಬಿಟ್ಟು ಕಣೆ. ಪದೇ ಪದೇ ನೀರಿನಿಂದ ತೊಂದರೆ ಆಗ್ತಿದ್ರು ನೀವು ಕಂಪ್ಯೂಟರ್ ಭವಿಷ್ಯನ ನಂಬಲ್ಲ ಅಂತ ಹೇಳ್ತಿದ್ರಲ್ಲ, ನಿಮ್ಮ ಮಗನ ಬುದ್ಧಿಗೆ ನಾನು ಏನ್ ಹೇಳಿ? ಅಣ್ಣಯ್ಯ, ಈಗಾದ್ರೂ ನೀರಿಂದ ಹುಷಾರಾಗಿರೋ. ಹಾಗಂತ ಹೇಳ್ಬಿಟ್ಟು ಸ್ನಾನ ಮಾಡದೇ ಇರಕ್ಕಾಗತ್ತೇನೆ? ಅಮ್ಮ ಏನೇ ಯಜಮಾನ್ರೆ, ಬಂದ್ ಬೆಂತಿಕ್ಲಾ? ಅಡ್ಗೆ ಮನೇಲಿ ಬಿದ್ದಿರೋ ಪಾತ್ರೆ ತಿಕ್ಕೋಗೆ. ಈಗ ತಾನೇ 2 ಬಿಂಗೆ ಇಟ್ಕೊಂಡು ಹೋದೆ, ಆಗ್ಲೇ ಬಂದ್ಬಿಟ್ಟಿದ್ಯಾ? ಅಯ್ಯೋ, ತುಂಬಾ ಸುಸ್ತಾಗ್ತಾ ಇದೆ, 2 ಬಿಂಗೆ ಇಟ್ಕೊಂಡು ಹೋಗ್ತೀನಿ. ಬರ ನೀರೆಲ್ಲ ನೀನೇ ತುಂಬ್ಕೊಂಡೋದ್ರೆ ನಾವ್ ಒಲೆ ಹಚ್ಬೇಕೋ ಬೇಡ್ವಾ? ಮೊದ್ಲು ನನ್ ತುಂಬಲಿ, ಆಮೇಲೆ ನೀನ್ ತುಂಬಿಸ್ಕೋ. ಬಿಟ್ಬಿಡ್ತಾರೆ, ನಾವ್ ನಿಂತಿರೋದು ಯಾಕಿಲ್ಲ, ಬಂದಿಂದ ನಿಂತ್ಕೊಳಮ್ಮ. ಅಯ್ಯೋ, ನಂಗೆ ತುಂಬಾ ಸುಸ್ತಾಗ್ತಾ ಇದೆ. ಹಂಗ ನಿನ್ ಗಂಡನ್ ಕಳ್ಸ ಹೋಗೆ. ಆಹಾ, ನಿಮ್ಮಪ್ಪ ನಲ್ಲಿ ಹಾಕ್ತಂಗ ಆಡ್ಬೇಡ. ನಿನ್ ಗಂಡ ನಲ್ಲಿ ಹಾಕ್ಸ್ದಂಗ್ ಆಡ್ಬೇಡ. ಸೀಮೆಗೆ ಮೊಸ್ರು ಇವಳೆ. ಓ ಹೋಲ್ಡ್ ಆನ್.
ಹೊಲ್ಡಾನ್ ಯಾಕೆ ಈ ಜಗಳ ನೋಡಿ ಸರ್ ನನ್ಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ, ತುಂಬಾ ಸುಸ್ತಾಗ್ತಾ ಇದೆ. ನೋಡಿದ್ರೆ ಗೊತ್ತಾಗುತ್ತೆ ಬಿಡಮ್ಮ. ಡಾಕ್ಟ್ರು ರೆಸ್ಟ್ ತಗೊಳಕ್ ಹೇಳಿದ್ದಾರೆ, 2 ಬಿಂಗೆ ಇಟ್ಕೊಂಡು ಹೋಗ್ತೀನಿ ಅಂದ್ರೆ ಜಗಳ ಆಡ್ತಾ ಇದ್ದಾರೆ. ಎಲ್ಲ ಹೆಂಗಸರು ಗಂಡಸರು ಸರಿಯಾಗಿ ಕೇಳಿಸ್ಕೊಳಿಪ್ಪ. ನಾವು ಹೆಂಗಸರಿಗೆ, ಅದರಲ್ಲೂ ಬಸರಿ ಹೆಂಗಸರಿಗೆ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಅಂದ್ರೇನು ಗಂಡಸು ಲೆಕ್ಕಕ್ಕೆ ಇಲ್ವಾ? ರಾಜಾ, ನೀನು ಬಸರಾದ ಕಾಲಕ್ಕೆ ನಿನಗೂ ಪ್ರಾಮುಖ್ಯತೆ ಕೊಡೋದಾಗುತ್ತೆ ಬಿಡು. ಎಷ್ಟು ತಿಂಗಳಮ್ಮ? 6 ತುಂಬಿ 7ಕ್ಕೆ ಬಿದ್ದಿದೆ. ಬೇಡ ಅಂದ್ರೂ ಬಿದ್ದು ಬಿಡ್ತಾವ ನೋಡಮ್ಮ. ಅದು ನೋಡಿ ಇವ್ರೆ ಹಂಗೆ ಅಂತಲ್ಲ, ನಾವು ಮಾನವೀಯತೆ ದೃಷ್ಟಿಯಿಂದ ಆದ್ರೂ 1-2 ಬಿಂದಿಗೆನ ನೀರು ಬಿಡ್ಬೇಕಾಗತ್ತೆ. ಬರೀ 2 ಬಿಂದಿಗೆ ಅಂತ ಹಿಡ್ಕೊಂಡು ಹೋಗ್ಲಿ ಬಿಡಿ, ಆಮೇಲೆ ಹಿಡಿಯುವಂತೆ. ಆಮೇಲೆ ಬಂದ್ರೆ ತಾನೆ ಹಿಡ್ಕೊಳಕ್ಕೆ. ಅಲ್ಲಯ್ಯ ಆ ಯಮ್ಮಂಗ್ ಸಹಾಯ ಮಾಡ್ತಿದ್ಯಲ್ಲ, ನೀನ್ ಯಾರು ಅಂತೀನಿ? ಬರೀ 2 ಬಿಂದಿಗೆ ಕಣಪ್ಪ, ಅದು ತುಂಬಿಡ್ಲಿ, ಆಮೇಲೆ ನಾನು ಯಾರು ಅಂತ ಹೇಳ್ತೀನಿ. ನೋಡ್ರಾ ತುಂಬಾಯ್ತು. ಈಗ ನೀನು ನಿಧಾನಕ್ಕೆ ಇಟ್ಕೊಂಡು ನಿಧಾನಕ್ಕೆ ಮನೆ ಕಡೆ ಹೋಗಮ್ಮ, ಇಲ್ಲಾಂದ್ರೆ ಸಣ್ಣ ಆಗ್ಬಿಡ್ತೀಯ. ತಗೊಂಡೋಗಮ್ಮ. ಅಯ್ಯೋ ಅಮ್ಮ, ಬಗ್ಗಕ್ಕೆ ಆಗಲ್ಲ, ನೀರ್ ಹಿಡಿಯಕ್ ಬಂದ್ಬಿಟ್ಲು. ತಮಗೆ ಎಷ್ಟು ಜನ ಮಕ್ಕಳು? ಮಕ್ಕಳು ಆಗಿಲ್ಲ. ಆಗಿದ್ದಿದ್ರೆ ಈ ತರ ಮಾತಾಡ್ತಿರ್ಲಿಲ್ಲ. ನಿಮ್ಗೆ ಎಷ್ಟು ಮಕ್ಕಳು? ಇನ್ನೂ ಆಗಿಲ್ಲ. ಮನೆ ತೋರಿಸ್ತೀನಿ ಅಮ್ಮ, ನಾನೇ ತರ್ತೀನಿ. ನಿಂತ್ಕೊಳ್ಳೋ, ಏನೋ ಮಾಡ್ತಿದ್ಯಾ? ವಿಷಯಕ್ಕೆ ಬರ್ತೀನಪ್ಪ. ಪಾಪ ನನ್ನ ಸುಶೀಲನಿಗೆ ಬಿಂದಿಗೆ ಹೊತ್ಕೊಳಕ್ ಆಗ್ತಾ ಇರಲಿಲ್ಲ, ಹಾಗಾಗಿ ಸಹಾಯ ಮಾಡ್ತಾ ಇದ್ದೀನಿ. ನನ್ನ ಹೆಂಡತಿಗೆ ಸಹಾಯ ಮಾಡಕ್ಕೆ ನೀನ್ ಯಾರು? ಅವ್ಳಿಗೆ ಯಾಕೋ ಸಹಾಯ ಮಾಡ್ತಿದ್ಯಾ? ಓ, ನಿಮ್ ಯಜಮಾನ್ರ? ನೋಡಪ್ಪ ಯಜಮಾನ, ಸುಶೀಲನಿಗೆ ಏಳು ತುಂಬಿಟ್ಟಿದೆ, ಬಗ್ಗಕ್ಕಾಗ್ತಿಲ್ಲ, ಹೇಳಕ್ಕಾಗ್ತಿಲ್ಲ, ಪರದಾಡ್ತಿದ್ಲು. ಏನೋ ಸಹಾಯ ಮಾಡ್ಬೇಕು ಅನಿಸ್ತು, ಹಾಗಾಗಿ ಬಿಂದಿಗೆ ತಂದೆ. ಇದು ತಪ್ಪ? ಹೌದು, ನೀನು ಮಾಡಿದ ತಪ್ಪೆ. ಅಲ್ಲ, ಎಲ್ರಿಗೂ ಬಿಟ್ಟು ನೀನು ಇವಳಿಗೆ ಏನಕ್ಕೆ ಸಹಾಯ ಮಾಡ್ಬೇಕಾಗಿತ್ತು? ರೀ ಸಾಕ್, ಬಾಯ್ ಮುಚ್ಚ್ರಿ. ನನ್ ಗಂಡನ್ಗೆ ಏನು ಗೊತ್ತಾಗಲ್ಲ, ಅದೊಂಥರ ದ್ರಾವೆ ಮುಂಡೆ ಇದು. ನೀವು ಬಿಂದಿಗೆ ತಗೊಂಡು ಒಳಗಡೆ ಇಡಿ. ಆಯ್ತು ಸುಶೀಲ. ಏ ಸುಶೀಲಾ, ಏನೇ ಮಾಡ್ತಿದ್ಯಾ? ಅಯ್ಯೋ ಸಾಕ್ ಸುಮ್ನಿರ್ರಿ. ಅವ್ರಾಗಿದ್ದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಿಂದಿಗೆ ಒತ್ಕೊಂಡ್ಬಂದ್ರು. ನೀವು ಇದೀರಾ ಗಂಡ್ಸು ಅಂತ, ಏನ್ ಪ್ರಯೋಜನ? ಏನ್ ಹೇಳ್ದೆ? ಇನ್ನೊಂದ್ಸಲ ಹೇಳು. ನೀವು ಗಂಡ್ಸಾಗಿದ್ದಿದ್ರೆ ನೀವೇ ನೀರ್ ಹಿಡಿಯಕ್ ಬರ್ತಾ ಇದ್ರಿ ಎಂದೆ. ಸುಶೀಲ, ನಿನಗೆ ಅನುಕೂಲ ಆಗ್ಲಿ ಅಂತ ಒಂದು ಬಿಂದಿಗೆನ ಅಡುಗೆ ಮನೇಲಿ ಇಟ್ಟಿದ್ದೀನಿ, ಇನ್ನೊಂದು ಬಿಂದಿಗೆನ ಹಾಲಲ್ಲೇ ಇಟ್ಟಿದ್ದೀನಿ. ನಾನಿನ್ನು ಬರಲ್ಲ? ಅಯ್ಯೋ ಇರಿ, ತಣ್ಣಗ್ ಜ್ಯೂಸ್ ಕುಡ್ಕೊಂಡೋಗಿರಂತೆ. ಯಾರೋ ನೀನು? ಅದು ಸ್ವಲ್ಪ ಗೌರವ ಕೊಟ್ಟು ಮಾತಾಡಿ. ಅದು ಹೇಳಿ ಕೇಳಿ ನಾವು ಗಂಡುಗಲಿ ವಂಶದಾಗ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡುಗಲಿ ಅಂತ. ಎಡಗೈ ಎತ್ತಿದ್ರು ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಸುಪಾರಿ ತಗೊಂಡು ಕೈ ಕಾಲ್ ಕಡಿಯೋನ್ ಹತ್ರನೇ ಡೈಲಾಗ್ ಹೇಳ್ತೀಯಾ? ನನ್ ಹೆಂಡತಿಗೆ ನಿನ್ ಮೇಲೆ ಇಷ್ಟೊಂದು ಅಕ್ಕರೆ ಪ್ರೀತಿ ಬರೋಕ್ಕೆ ಕಾರಣ ಏನು? ಏನ್ ಮೋಡಿ ಮಾಡಿದ್ಯಾ? ನಿನಗೂ ಅವಳಿಗೂ ಏನ್ ಸಂಬಂಧ? ನೋಡ, ಅಂತದ್ದೆಲ್ಲ ಏನು ಇಲ್ಲಪ್ಪ, ಸುಮ್ನೆ ಬಿಂದಿಗೆ ತಂದ್ಕೊಡು ಅಂದ್ರು ಕೊಟ್ಟೆ ಅಷ್ಟೇನೆ. ನೀನ್ ಹೇಳೋ ತನಕ ನಾನ್ ಬಿಡೋದಿಲ್ಲ ಕಡಲೆ. ಎಲ್ಗೋ ಹೋಗ್ತೀಯಾ? ಹುಡ್ಕೊಂಡ್ ಬಂದ್ ಹೊಡಿತೀನಿ. ಏನೇ, ನನಗಿಂತ ಅವನೇ ಮುಖ್ಯ ಆಗೋದಾ? ಕಣ್ಣಿಗೆ ಜ್ಯೂಸ್ ಬೇರೆ ಕೊಡ್ತೀಯಾ? ನನಗೆಲ್ಲ ಮಗನೇ, ನೀನು ಓಡಿ ಬಂದದ್ ನೋಡಿದ್ರೆ ಯಾರು ನಿನ್ನ ಚೆನ್ನಾಗ್ ಬದುಕಿದ್ದಾಳೆ ಅನ್ಸುತ್ತೆ. ಕರೆಕ್ಟ್ ಆಗಿ ಹೇಳ್ಬಿಟ್ಟಲ್ಲ ರಂಗಮ್ಮ. ಏನು ಯಜಮಾನ್ರೆ, ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಾಗಿ ಹೊಡೆಸ್ಕೊಂಡ್ ಬಂದಿದ್ರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ಲ? ನಾಳೆ ತರಕಾರಿ ತರೋದಿಕ್ಕೆ ಅಂತ ಮಾರ್ಕೆಟ್ ಹೋದಾಗ ಆ ತರಕಾರಿ ಅಮ್ಮ, ಏನಮ್ಮ ನಿಮ್ ಯಜಮಾನ್ರಿಗೆ ಯಾರು ಬದುಕಿದಾರಂತೆ ಅಂತ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ? ನಾಳೆ ಒಂದ್ ದಿವಸ ಮಾರ್ಕೆಟ್ ಕಡೆ ಹೋಗದೆ ಇದ್ರೆ ಆಯ್ತು, ಸುಮ್ನಿರೆ. ಯಾರೋ ಮಗನಿ ನಿನ್ನ ತಗ್ಗಿದ್ದು? ಅದು ರಂಗಮ್ಮ, ಒಬ್ಬ ಬಸ್ರಿ ಹೆಂಗಸಿಗೆ ಸಹಾಯ ಮಾಡೋಣ ಅಂತ ಹೋದೆ, ಕಾಚಿಕ್ಕೆ ಹೊಡೆದ್ಬಿಟ್ಟ. ಸಹಾಯ ಮಾಡಕ್ ಹೋದ್ರೆ ಯಾರು ಹೊಡಿಯಲ್ಲ, ನೀವೇನೋ ಕಿತ್ತಿಬಿ ಕೆಲಸ ಮಾಡಿರ್ತೀರಾ. ಮಕ್ಕ ಕೊಡ್ಬಿಡ್ತೀನಿ. ಅದೇನಾಯ್ತು ಗೊತ್ತಾ ರಂಗಮ್ಮ? ಅವ್ರ ಯಜಮಾನ ಅಷ್ಟಕ್ಕೆ ನನಗೂ ಮತ್ತು ಆ ಬಸ್ರಿ ಹೆಂಗಸ್ಗೂ ಏನೋ ಸಂಬಂಧ ಇದೆ ಅಂತ ಕಟ್ಬಿಟ್ಟು ಯಕ್ಕಾಚಿಕ್ಕಿ ಹೊಡೆದಾಕ್ಬಿಟ್ಟ. ತಪ್ಪಿಸ್ಕೊಂಡ್ ಬಂದ್ಬಿಟ್ರೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಯಾಕೋ ಬಿಂದಿಗೆ ಎತ್ಕೊಂಡ್ ಬಂದೆ? ನನ್ನ ಹೆಂಡತಿಗೂ ನಿಂಗೂ ಏನೋ ಸಂಬಂಧ? ನಮ್ಮ ಯಜಮಾನ್ರ ಅಂತಾರಲ್ಲ. ಸಾಕು, ಸುಮ್ನೆ ಇರಮ್ಮ, ಗಂಡನ ವಹಿಸ್ಕೊಂಡ್ ಬರ್ಬೇಡ. ಅಯ್ಯೋ, ಇವಳು ನಮ್ಮ ಅಣ್ಣನ ಹೆಂಡತಿ ಅಲ್ಲ, ಇವಳು ಪಾಡಿಗಿದ್ದಾಳೆ, ನಮ್ಮ ಅಣ್ಣ ಅವ್ನ ಪಾಡಿಗೆ ಒಂದಿದ್ದಾನೆ. ಓಹೋ, ಗೊತ್ತಾಯ್ತು. ಹೆಂಡತಿ ಜೊತೆಗೆ ಇನ್ನೊಬ್ಳು ಮನೇಲಿ ಇಟ್ಕೊಂಡಿದ್ದು ಅಲ್ದೆ ನನ್ನ ಹೆಂಡತಿಗೆ ಬೇರೆ ಕಣ್ಣು ಹಾಕಿದ್ಯಾ? ನನ್ನ ಹೆಂಡತಿಗೆ ಯಾಕೋ ನೀರ್ ಸಪ್ಲೈ ಮಾಡ್ತಿದ್ಯಾ? ನಿನ್ಗೂ ಅವ್ಳಿಗೂ ಏನ್ ಸಂಬಂಧ? ನಮ್ಮ ಯಜಮಾನ್ರ ಅಂತಾರಲ್ಲ ಅಂತ ಹೇಳ್ತಾ ಇಲ್ವಾ? ತೆಪ್ಪದಿದ್ರೆ ಸರಿ, ಇಲ್ಲಾಂದ್ರೆ ಉಸಿರು ಬಂದ್ ಮಾಡ್ಬಿಡ್ತೀನಿ. ನೀನ್ ಮಾಡಿರೋ ತಪ್ಪಿಗೆ ನಿನಗೆ ನೀರ್ ಕುಡಿಸ್ಬಿಟ್ಟೆ ಇಲ್ಲಿಂದ ಜಾಗ ಖಾಲಿ ಮಾಡೋದು. ಹೋಗಿ ಒಂದ್ ಬಿಂದಿಗೆ ನೀರ್ ತಗೊಂಬಾ, ಇಲ್ಲಾಂದ್ರೆ ಬೋಟಿ ತೆಗೆದು ಬಿಡ್ತೇನೆ. ಅವ್ರ ಕೈನಲ್ಲಿ ಚಾಕುದೆ, ನೀನು ಸ್ವಲ್ಪ ತೆಪ್ಪಗ್ ನಿಂತ್ಕೊಳ್ಳ.
ತಗೊಳ್ಳೋ, ಇಡೀ ಬಿಂದಿಗೆ ನೀರು ಕುಡಿಬೇಕು. ಅಲ್ಲಿ ತನಕ ಇಲ್ಲೇ ಇರ್ತೀನಿ, ತಗೋ. ಇಷ್ಟಕ್ಕೆ ಸಮಾಧಾನ ಆಯ್ತು ಅನ್ಕೋಬೇಡ, ಇದು ಸ್ಯಾಂಪಲ್ಲು. ಏಳು ಕೆರೆ ನೀರು ಕುಡಿಸ್ತೀನಿ. ಏನು ಯಜಮಾನ್ರೆ, ನಿಮ್ ಈ ಅವಸ್ಥೆ ನೋಡಕ್ ಆಗ್ತಿಲ್ಲ. ಮಗನೇ ಯಾಕೋ ಸುಮ್ನಾಗ್ಬಿಟ್ಟೆ, ಉಸಿರಾಡೋ. ಬಸುರಿ ಹೆಂಗಸಿಗೆ ಸಹಾಯ ಮಾಡಕ್ ಹೋಗಿ ನಾನೇ ಒಳ್ಳೆ ಬಸುರಿ ಹೆಂಗಸ್ತರ ಆಗೋದು. ತಪ್ಪಿ ನಾನು ಏನಾದ್ರೂ ಉಸಿರಾಡ್ಬಿಟ್ರೆ ಇನ್ನೊಬ್ಬರ ಜಾಗದಿಂದ ಎಲ್ಲ ನೀರ್ ಕಿತ್ಕೊಂಡ್ಬಿಡ್ತವೆ. ಒಂದ್ ನಿಮಿಷ ಇರಿ, ಸರಿ ಮಾಡ್ತೀನಿ. ಏನ್ ಮಾಡ್ತಿದ್ದೀಯೇ? ಅಯ್ಯೋ ನೀ ಸುಮ್ನಿರಿ ಅಂತೆ ಯಜಮಾನ್ರೆ. ಆನ್ಯ ಏನಪ್ಪ, ನಮ್ಮ ಅಣ್ಣನಿಗೆ 3 ಸತಿ ನೀರಿನಿಂದ ಗಂಡಾಂತರ ಇದೆ ಅಂತ ಕಂಪ್ಯೂಟರ್ ಭವಿಷ್ಯ ಹೇಳ್ತು. ಈಗ ಎಷ್ಟು ಸತಿ ಆಯ್ತಪ್ಪ? ನಮ್ಮತ್ರನೇ ಲೆಕ್ಕ ಇದ್ದಿಲ್ಲಮ್ಮ. ಗಾಡಿ ಮೇಲೆ ಹೋಗ್ತಾ ಯಾರಿಗೋ ನೀರನ್ನ ಎಗರ್ಸಿದ್ದಕ್ಕೆ ಮೊದಲನೇ ಗಂಡಾಂತರ ಕಳಿತು. ಬಸ್ರಿ ಹೆಂಗಸಿಗೆ ನೀರ್ ಕುಡ್ಸಿದ್ದಕ್ಕೆ 2ನೇ ಗಂಡಾಂತರ ಕಳಿತು. ಹಾಗಿದ್ರೆ ಇನ್ನೂ ಒಂದ್ ಗಂಡಾಂತರ ಇರ್ಬೇಕಲ್ವಾಪ? ಅದು ಸದ್ಯದಲ್ಲೇ ಆಗುತ್ತಮ್ಮ. ಹೊಳಿ ಅಂದ್ರೆ ಚಪ್ಪಗೆ ಇಲ್ಲಿಂದ ಜಾಗ ಖಾಲಿ ಮಾಡ್ತೀರಾ ನೀವು? ಬಾವಾ, ನಿಮ್ಗೆ ನೀರಿನಿಂದ ಗಂಡಾಂತರ ಇದೆ ಅಂತ ಒಪ್ಕೊಳ್ಳಿ. ಚಪ್ಪಗ್ ಜಾಗ ಖಾಲಿ ಮಾಡೋ, ಇಲ್ಲ ಅಂದ್ರೆ ಈ ಕೊಳಕ್ ನೀರನ್ನ ನಿನ್ ಮೈ ಮೇಲೆ ಸುರಿದು ಬಿಡ್ತೀನಿ. ನಾನು ಕಂಪ್ಯೂಟರ್ ಭವಿಷ್ಯನ ಕೇಳಿದೀನಿ. ಇವತ್ತು ನನ್ನ ಮೇಲೆ 1 ತೊಟ್ಟು ನೀರು ಬೀಳಲ್ವಂತೆ. ನೋಡ್ತಾರ ಈ ಕೊಳಕ ನೀರನ್ನ ನಿನ್ನ ಮೈ ಮೇಲೆ ಹಾಕಿ ಆ ಕಂಪ್ಯೂಟರ್ ಭವಿಷ್ಯ ಸುಳ್ಳು ಮಾಡಿಲ್ಲ ಅಂದ್ರೆ ನಾನಲ್ಲ. ಸಾಕು ಸುಮ್ಮನೆ. ನಾನ್ ರಸ್ತೆ ಓಡಾಡಂಗೆ ಹೇಳ್ಬೇನಯ್ಯ. ಯಾಕಯ್ಯ ಪದೇ ನನ್ನ ನೀರ್ ಹಾಕ್ತ್ಯಾ? ಈಗಂತದ್ ಏನಾಯ್ತು? ಎಂತದ್ದೇನಾಯ್ತಾ? ಈ ಮನುಷ್ಯ ಮಾಡಿದ ಕೆಲ್ಸದಿಂದ ಇವತ್ತು ನನ್ನ ಇಂಟರ್ವ್ಯೂ ಎಕ್ಕೊಂಡೋಯ್ತು. ನೋಡಿ, ಕಂಪ್ಯೂಟರ್ ಜ್ಯೋತಿಷ್ಯದ ಪ್ರಕಾರ ಇವ್ರಿಗೆ ನೀರಿನಿಂದ ಗಂಡಾಂತರ ಇದೆ ಅಂತಿತ್ತು. ಆದ್ರೆ ಇವ್ರು ಅದನ್ನ ನಂಬಲಿಲ್ಲ. ಹಾಗಾಗಿ ನಿಮ್ಗೆ ಈ ಪರಿಸ್ಥಿತಿ ಬಂತು. ನಿಮ್ಗೆ ಅನುಮಾನ ಇತ್ತು ಅಂದ್ರೆ ನೀವು ಭವಿಷ್ಯ ಕೇಳಿ. ನೀವು ಇಂಟರ್ವ್ಯೂ ನಲ್ಲಿ ಪಾಸ್ ಆಗಿ ನಿಮ್ ಕೆಲಸ ಸಿಗ್ಬಹುದು. ಇದು ಹೇಳೋದೆಲ್ಲ ಸತ್ಯನಾ? ಇದುವರೆಗೂ ಇದು ಹೇಳಿ ಸುಳ್ಳಾಗಿಲ್ಲ ಕಣ್ರಿ. 50 ರೂಪಾಯಿ ಕೊಟ್ಟು ಹೆಡ್ಫೋನ್ ನ ಕಿವಿಗೆ ಹಾಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಆಗಿದ್ದಲ್ದೆ ದುಡ್ಡು ಬೇರೆ ಕೊಡ್ಬೇಕಾ? ನೀವೇನಾದ್ರು ದುಡ್ಡು ಕೊಡದಲ್ಲ ಹೆಡ್ಫೋನ್ ನ ಕಿವಿಗೆ ಹಾಕೊಂಡ್ರೆ ಶಾಕ್ ಹೊಡೆದು ಕಿವಿ ಸುಟ್ಟು ಹೋಗ್ಬಿಡುತ್ತೆ. ನೀವು ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀರಾ? ಹೌದು. ವ್ಯಕ್ತಿಯೊಬ್ಬರಿಂದ ನಿಮಗೆ ಆಗಿದ್ದಾಗಲೇ ತೊಂದರೆ ಆಗ್ತಾ ಇದೆ. ಹೌದು, ಆ ಅಯೋಗ್ಯ ಇವನೇ. ಮುಂದಿನ ತಿಂಗಳು 15ನೇ ತಾರೀಕು ನಿಮಗೆ ಕೆಲಸ ಸಿಗುತ್ತೆ. ಹೌದಾ? ಏನ್ ಹೇಳ್ತು? ಮುಂದಿನ 15ನೇ ತಾರೀಕು ನನಗ್ ಕೆಲಸ ಸಿಗತ್ತಂತೆ. ಅವತ್ ನಾನ್ ನಿಮ್ ಮನೆಗ್ ಬರ್ತೀನಿ. ಸ್ವೀಟ್ ಕೊಡಕ? ಇಲ್ಲ, ನಿನ್ ತಲೆ ಮೇಲೆ ನೀರ್ ಸುರಿಯಕ್ಕೆ. ಪಾಂಡುರಂಗ ಗಂಡುಗಲಿ. ನಮ್ಮ ಹೆಸರಿಗೆ ಲಂಗ ತೋರ್ಸಿದ್ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು? ಅದೇನಂತ ಹೇಳ್ತಾ ಇದ್ದ. ಯಾಕೋ ಒಳ್ಳೆ ಬಾಲ ಸುಟ್ಟ ಬೆಕ್ಕಿನ ಫಲ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದೆಯಾ? ಮತ್ತಿನ್ನೇನ್ ರಂಗಮ್ಮ? ಅಲ್ಲ, ನನ್ನ ಪಾಡಿ ನಾನು ಸುಮ್ಮನೆ ಇರ್ತೀನಪ್ಪ. ಆದ್ರೂ ಸಮಸ್ಯೆ ನಾವು ನನ್ನನ್ನೇ ಹುಡ್ಕೊಂಡ್ ಬರ್ತಾವಲ್ಲ, ಯಾಕೆ ಅಂತ. ನಿಮಗ್ ನೀರಿನಿಂದ ಗಂಡಾಂತರ ಆಗ್ತಾ ಇರೋದಕ್ಕೂ ಆ ಕಂಪ್ಯೂಟರ್ ಭವಿಷ್ಯ ಹೇಳಿದಕ್ಕೂ ಎಲ್ಲ ನಿಜಾನೇ ಅನ್ನಿಸ್ತಾ ಇದೆ. ಬಾಬಾ, ಈಗ್ಲಾರು ಒಪ್ಕೋತೀರಾ ಕಂಪ್ಯೂಟರ್ ಭವಿಷ್ಯ ಹೇಳಿದ್ ನಿಜ ಅಂತ? ಇಷ್ಟೆಲ್ಲ ಆದ ಮೇಲೆ ಸ್ವಲ್ಪ ಮಟ್ಟಿಗೆ ನಿಜ ಅಂತ ನಾನು ಒಪ್ಕೋತೀನಿ. ಹಾಗಂತ ಬರ್ದು ಸೈನ್ ಮಾಡ್ಕೊಡಿ, ನಾನು ಸಂಪಾದನೆ ಮಾಡಕ್ ಹೋಗ್ಬೇಕು. ಏ ಸುಶೀಲಾ, ನಿನಗೂ ಅವನಿಗೂ ಏನ್ ಸಂಬಂಧ? ಈ ಕಣ್ಣ ಮುಚ್ಚಾಲೆ ಆಟ ಎಷ್ಟು ದಿನದಿಂದ ನಡೀತಿದೆ? ಈ ವಿಷಯ ನನಗೆ ಗೊತ್ತಾಗ್ಲೇಬೇಕು. ಈ ತರ ಎಲ್ಲ ಮಾತಾಡಿದ್ರೆ ನಿನ್ ಬಾಯಿ ಹುಳ ಬೀಳುತ್ತೆ ಅಷ್ಟೇ.
ಪಾಪ ಆ ಮನುಷ್ಯ ಅವತ್ತು ದೇವರಾಗ್ ಬಂದು ನನಗೆ ಸಹಾಯ ಮಾಡಿದ್ದಾರೆ ಅಂತವ್ರ ಮೇಲೆ ಅನುಮಾನ ಪಡ್ತೀಯಲ್ಲ. ಹೀಗೆಲ್ಲ ಹೇಳಿದ್ರೆ ನಾನ್ ನಂಬಲ್ಲ. ಅವಂಗೂ ನಿನಗೂ ಏನ್ ಸಂಬಂಧ ಇವಾಗ್ಲೇ ಹೇಳ್ಬೇಕು, ಇಲ್ಲಾಂದ್ರೆ ಇಲ್ಲೇ ಹೂತಾಕ್ಬಿಡ್ತೇನೆ. ಇಂಥ ಮನುಷ್ಯನ ಜೊತೆ ಹೇಗಿ ನನಗ್ ಸಾಕಾಗೋಗಿದೆ. ಈ ನಿನ್ ತಂಗಿನ ದಯವಿಟ್ಟು ಕ್ಷಮಿಸ್ಬಿಡು ಅಣ್ಣಯ್ಯ. ಲೇ ಅಯೋಗ್ಯ, ಪಾಪ ಸುಶೀಲ ನನ್ನನ್ನ ಬಾಯಿ ತುಂಬಾ ಅಣ್ಣಯ್ಯ ಅಂತ ಕರೆದ ಮೇಲೆ ಅವಳು ನನಗೇನು ಆಗ್ತಾಳೆ? ತಂಗಿ ತಾನೆ. ಈ ಮಾತನ್ನ ಅವತ್ತೇ ಹೇಳಿದಿದ್ರೆ ಇಲ್ಲಿವರೆಗೂ ಅನುಮಾನನೇ ಪಡ್ಬೇಕಾಗ್ತಿರ್ಲಿಲ್ಲ. ಅಬ್ಬ, ಅಂತೂ ನನ್ನ ಅನುಮಾನ ದೂರ ಆಯ್ತಲ್ಲ, ನನ್ಗಷ್ಟೇ ಸಾಕು. ಲೇ ಮುಟ್ಟಳ, ಒಂದೊಂದು ಸ್ಪಷ್ಟವಾಗಿ ತಿಳ್ಕೊಳ. ಒಂದು ಸಲ ಮನುಷ್ಯನ ತಲೆನಲ್ಲಿ ಈ ಅನುಮಾನ ಅನ್ನೋ ಭೂತ ಹೋಗ್ಬಿಡ್ತು ಅಂದ್ರೆ ಅದು ನಮ್ಮ ಮಾನ ಕಳೆದು ಬೀದಿಗೆ ತಂದು ಬಿಡುತ್ತೋ. ಇನ್ಮೇಲಿಂದ ಯಾವತ್ತೂ ಅನುಮಾನ ಪಡೋದಕ್ಕೆ ಹೋಗಬೇಡ. ಆಯ್ತು, ಈಗ್ಲಿಂದಾನೇ ಅನುಮಾನ ಪಡೋದನ್ನ ಬಿಟ್ಬಿಡ್ತೀನಿ. ನನ್ನ ಹೆಂಡತಿನ ನಿನ್ ತಂಗಿ ಅಂತ ಒಪ್ಕೊಂಡಿಯಲ್ಲ, ನಿನ್ ತಂಗಿಗೆ ಸಹಾಯ ಮಾಡಲ್ವಾ? ಲೋ ಯಪ್ಪ, ನೀನು ಅನುಮಾನ ಪಡೋದನ್ನ ಬಿಟ್ಟೆ ಅಂತ ಹೇಳ್ದಲ್ಲ, ಅದು ಏನ್ ಸಹಾಯ ಮಾಡ್ಬೇಕಂತ ಹೇಳು, ನಾನೇ ಮುಂದೆ ನಿಂತು ಸಹಾಯ ಮಾಡ್ತೀನಿ. ನಮ್ ಬೀದಿಲಿ ಕುಡಿಯೋ ನೀರು ಸರಿಗ್ ಬರ್ತಾ ಇಲ್ಲ. ಈ ನಿನ್ ತಂಗಿಗೆ ಹೆರಿಗೆ ಆಗೋ ತನಕ ದಿನ 10 ಬಿಂದಿಗೆ ನೀರ್ನ ತಂದ್ಕೊಡು.